ಸಿನಿಮಾ ರಿಲೀಸ್ ಆಗ್ತಿದೆ. ವಿತ್ ಆಲ್ ಯೋರ್ ಪರ್ಮಿಷನ್ ನಾನು ಎಲ್ಲೇ ಹೋದ್ರೆ 2 ಸಿನಿಮಾ ಬಗ್ಗೆ ಮಾತಾಡ್ಲೇಬೇಕು. ಇವತ್ತು ಈ ಒಂದು ಕಾರ್ಯಕ್ರಮ ಕಲ್ಟ್ ಆಗಿರ್ಬೋದು, ಬಟ್ 23ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡ ಸಿನಿಮಾ, ನಾನು ಮಾಡಿರುವಂತ 2 ಸಿನಿಮಾನು ರಿಲೀಸ್ ಆಗ್ತಿದೆ. ನಿಮ್ ಎಲ್ಲರ ಪ್ರೀತಿ ಕಲ್ಟ್ ಮೇಲೆ ಹಾಗೆ ಲ್ಯಾಂಡ್ ಲಾರ್ಡ್ ಚಿತ್ರದ ಮೇಲೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಸಿನಿಮಾ ನೋಡಿ, ದಯವಿಟ್ಟು ಸಿನಿಮಾ ನೋಡಿ ಅಂತ ನಾನು ಹೇಳಲ್ಲ, ನಮ್ಮ ಕನ್ನಡ ಸಿನಿಮಾನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಲವಾರು ಬಾರಿ ದಾವಣಗೆರೆಗೆ ಬರ್ತಿರ್ತೀನಿ ನಾನು ಕಾರ್ಯಕ್ರಮಗಳಿಗೆ, ಇನ್ನೊಂದಕ್ಕೆ ಬಂದಾಗೆಲ್ಲ ಇಷ್ಟೇ ಪ್ರೀತಿ ತೋರಿಸ್ತಿರ್ತೀರಾ. ಖುಷಿ ಏನು ಗೊತ್ತಾ, ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರೂ ನನ್ಗೆ ಇಷ್ಟು ಪ್ರೀತಿ ಸಿಗತ್ತೆ. ತುಂಬಾ ಹೆಮ್ಮೆ ಆಗತ್ತೆ ಗೈಸ್, ನಾನು ಕನ್ನಡದವಳು ಅಂತ ಹೇಳ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇಷ್ಟು ವರ್ಷ ನನಗೆ ತುಂಬಾ ಕೊಟ್ಟಿದ್ದೀರಾ. ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಒನ್ಸ್ ಅಗೈನ್ ಅಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನ್ ಗೊತ್ತಾ, ಇವತ್ತು ಮೊದಲನೇ ಬಾರಿಗೆ ನಾನು ಇವರಿಬ್ಬರ ಒಂದು ಜುಗಲ್ಬಂದಿ ಅಲ್ಲ, ಅವರಿಬ್ರು ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿರೋದು ನೋಡ್ತಿದ್ದು. ಯು ಗೈಸ್ ವರ್ ಅಮೇಸಿಂಗ್, ಸಕ್ಕದಾಗಿತ್ತು. ಆಕ್ಚುಲಿ ನ್ಯೂ ಇಯರ್ 31st ಅಲ್ಲ ಕಂಡು, ಇವತ್ತು ನ್ಯೂ ಇಯರ್ ಪಾರ್ಟಿ ಇಲ್ಲಿ ಸೆಲೆಬ್ರೇಟ್ ಆಗಿರೋದು ಈ ವೇದಿಕೆಯಲ್ಲಿ. ನಾನೆಷ್ಟು ಎಲ್ಲರ ಜೊತೆ ಕುತ್ಕೊಂಡು ಮಜಾ ಮಾಡಿದೆ ಗೊತ್ತಾ. ಹಾಗೆ ನನ್ನ ತಂಡದಕ್ಕೆ ಆಲ್ ದ ವೆರಿ ಬೆಸ್ಟ್. ಜಾಯದ್, ಮಲಾಯ್ಕಾ, ಆಕ್ಚುಲಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಈ ಹಾಡು ಚೆನ್ನಾಗಿದೆ ಅಂತ. ಮಲೈಕಾ ಹೇಳ್ತಿದ್ರು, ನಾನು ಹೇಳ ಅಯ್ಯೋ ಶಿವನೇ ಹಾಡೇ ಸೂಪರ್, ನನಗೆ ತುಂಬಾ ಇಷ್ಟ ಅಯ್ಯೋ ಶಿವನೇ. 2 ಹಾಡು ನಮ್ಮ ಸಿನಿಮಾ ಹಾಡೇ. ಯಾವ ಸಿನಿಮಾ ಹಾಡು ನಮ್ಮ ಸಿನಿಮಾ ಹಾಡು ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಜೊತೆ ಇದಕ್ಕೆ. ಆ್ಯಂಡ್ ಎಲ್ಲ ಬೌನ್ಸರ್ಸ್ಗಳಿಗೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಗೊತ್ತು ಕಷ್ಟ ಆಗ್ತಿದೆ ಅಂತ ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಪರ್ಸನಲ್ ಆಗಿ ಯಾರಿಗೂ ಫೋಟೋ ಕೊಡೋದಕ್ಕೆ ಆಗ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಒಂದು ಫ್ಲೈಯಿಂಗ್ ಕೀಸ್ ಅಷ್ಟು ನಿಮಗೆ ಸಾಕು ಅಂತ, ಸಾಕಾಗಲ್ಲ, ಬಟ್ ನನ್ನ ಕಡೆಯಿಂದ ಒಂದು ಕ್ಷಮೆ ಇರಲಿ ಅಂತ ಒಂದು ಫ್ಲೈಯಿಂಗ್ ಕೀಸ್. ಥ್ಯಾಂಕ್ ಯು. ಹಿಂದೆ ಏನ್ ಮಾಡ್ತಿದ್ದೀರಾ ನೀವಲ್ಲಿ? ಹಾಯ್ ಅಂತಿದೆ ತಾನೆ ಇಲ್ಲಿ. That's so sweet of you, ma'am. Thank you so much. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಪ್ರೀತಿಯ ರಚ್ಚು ಮ್ಯಾಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಕಾಲ್ಚಿನ ನಾಯಕ ನಟ, ಬನಾರಸ್ ನಂತರ ಮತ್ತೆ ಕನ್ನಡ ಪ್ರೇಮ ಎಷ್ಟಿದೆ ಅಂತ ಹೇಳಿದ್ರೆ ಕನ್ನಡ ಸಿನಿಮಾನೇ ಮಾಡ್ಬೇಕು ಅಂತ ಹೇಳಿ ಕನ್ನಡಿಗರ ಜೊತೆ ಮತ್ತಷ್ಟು ಪ್ರೀತಿ ಹಂಚ್ತಾ ಇರುವಂತಹ, ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಸ್ಯಾಂಡಲ್ವುಡ್ನ ಸ್ಟೈಲಿಶ್ ಸ್ಟಾರ್ ಜಾಹಿದ್ ಖಾನ್. ಇಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಅನ್ನದಾತರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದಾವಣಗೆರೆಗೆ ಬರಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಏನಕ್ಕಂದ್ರೆ ಅದು ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಕನ್ನಡ ಸಿನಿಮಾ ಇದ್ರೂ ಕೂಡ ನೀವು ಅದೇ ಥರ ಪ್ರೀತಿ ಕೊಡ್ತೀರಾ, ಆ ಸಿನಿಮಾನ ಯಶಸ್ವಿ ಮಾಡ್ತೀರಾ, ಭೇದ ಭಾವ ಮಾಡಲ್ಲ. ಹೊಸ ಸಿನಿಮಾ, ಸ್ಟಾರ್ ಸಿನಿಮಾ ಅಂತ ಹೇಳಿ ಅದಕ್ಕೆ ನನಗೆ ತುಂಬ ಖುಷಿ. ದಾವಣಗೆರೆಗೆ ಬರಬೇಕು ಅಂದರೆ ನಾನು ಹೋದ ಸಿನಿಮಾ ಬನಾರಸಲ್ಲೂ ಕೂಡ ನಾನು ಪ್ರಚಾರಕ್ಕೆ ಬಂದಾಗ ಇದೇ ಥರ ಪ್ರೀತಿ ಕೊಟ್ರಿ, ಆದರೆ ಈ ಬಾರಿ ಡಬಲ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಸೊ ಯಾವತ್ತಿದ್ರು ಈ ಜಾಹಿದ್ ಖಾನ್ ನಿಮಗೆ ಚಿರುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಚಿನ್ನ ಒಂದು ನಿಮಿಷ ನಾನು ಮಾತು ಮುಗಿಸ್ಬಿಡ್ತೀನಿ, ನಿಮಗೋಸ್ಕರ ಅಂತಾನೆ ಬಂದಿರೋದು. ಆಯ್ತು, ಒಂದು ನಿಮಿಷ. ನಾನು ಹೀರೋ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾಗ ತುಂಬ ಜನ ನನ್ನ ತುಳಿಯೋಕೆ ನೋಡಿದ್ರು. ಇಲ್ಲ ಇವನು ಬೇಳೆ ಬರಬಾರ್ದು, ಇವನ್ನ ತುಳಿದು ಇಲ್ಲೇ ಮುಗಿಸ್ಬಿಡೋಣ ಅಂತ ಹೇಳಿ.
ಏನಕ್ಕಂದ್ರೆ ಜಾತಿ. ನಾನು ಎಲ್ರಿಗೂ ಹೇಳ್ತಿದ್ದೆ, ಕಲಾವಿದ್ರಿಗೆ ಜಾತಿ ಇಲ್ಲ, ಕಲಾವಿದ್ರಿಗೆ ಜಾತಿ ಇಲ್ಲ. ಇವತ್ತು ನೀವೆಲ್ಲರೂ ಮಾತಾಡ್ತಿದ್ದೀರಾ, ನಾನೇನು ಹೇಳಕ್ ಆಗ್ತಿಲ್ಲ. ಆದರೆ ಒಂದಿನ ನನ್ನ ಅನ್ನದಾತರು ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ. ಆದರೆ ನೀವು ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಿಮ್ ಎಲ್ರಿಗೂ ಇಲ್ಲಿಂದಲೇ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಕೇಳ್ತೀನಿ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಬಂದಿದ್ದಾರೆ. ಸೊ ರಚಿತಾರಾಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಲೋಕೆ ಆಗಬಹುದು, ನಮ್ಮ ಚಂದನ್ ಶೆಟ್ಟಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಚಂದನ್ ಶೆಟ್ಟಿ ಅವರು ಒಂದು ತುಂಬ ಅದ್ಭುತವಾಗಿ ಬ್ಲಡಿ ಲವ್ ಅಂತ ಒಂದು ಹಾಡು ಹಾಡಿದರು. ಸೊ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಆಲೋಕೆ ಅವರು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನನ್ನ ನಿರಂಜನ್ ನನ್ನ ಬ್ರೋ ಅವರು ಬಂದಿದ್ದಾರೆ, ಅವರು ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಇನ್ನೊಂದು ಹೀರೋಯಿನ್ ಮಲೈಕಾ ಅವರು ಇವತ್ತು ಬಂದಿದ್ದಾರೆ, ನಿಮ್ಮ ದಾವಣಗೆರೆ ಹುಡುಗಿನೇ. ಸೊ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು. ಕೊನೆಯದಾಗಿ ನನ್ನ ಕ್ಯಾಪ್ಟನ್ ಆಫ್ ದ ಶಿಪ್, ನನ್ನ ಡೈರೆಕ್ಟರ್, ನನ್ನ ಅಣ್ಣ ಸರ್, ತುಂಬ ಹೃದಯ ಧನ್ಯವಾದಗಳು ಸರ್. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿ ಸರ್. ಚಿಕ್ಕ ಕಲಾವಿದರು ಸರ್. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬರು ವ್ಯಕ್ತಿನ ನಾನು ನೆನೆಸ್ಕೊಳ್ಳೇಬೇಕು. ಯಾರು ಗೊತ್ತಾ? ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ. ಏನಕ್ಕೆ ಅವ್ರನ್ನ ನೆನೆಸ್ಕೊಳ್ಬೇಕು ಅಂದರೆ, ಈ ಸಿನಿಮಾ ಶುರುವಾಗಿದ್ದಕ್ಕೆ ಅವರೇ ಕಾರಣ. ಅವರೇ ಫಸ್ಟ್ ಈ ಸಿನಿಮಾಗೆ ಫೌಂಡೇಶನ್ ಹಾಕಿದ್ದು. ಸೊ ಯಾವತ್ತಿದ್ರು ಅವ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಪಾಪ ತುಂಬ ಜನ ಹಗಲು ರಾತ್ರಿನ ಕಷ್ಟಪಟ್ಟಿದ್ದಾರೆ. ಇವಾಗ ಹೆಸರುಗಳು ತಗೊಳ್ತಾ ಹೋದ್ರೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಸೊ ಅವ್ರೆಲ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳು. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ತಮ್ಮ ಶ್ರೀಗಂಧ್ ಬಾಚಿನ ಬಾಪಿ ಶ್ರೀಗಂಧ್, ತುಂಬ ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮ ನನಗೋಸ್ಕರ ಆಚರಿಸೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಿಮ್ಗೆಲ್ರದ್ದು ಆಶೀರ್ವಾದ ಇವ್ರ ಮನೇನೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಗೊಳ್ಳೆ ಚಿನ್ನ, ತಗೊಳ್ಳಾಯ್ತು. ಕೊಡಪ್ಪ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಹಾಗೆ ನನ್ನ ತುಂಬ ಅನ್ನದಾತರು ಪಾಪ ಆವಾಗಿಂದ ಕಿರಿಸ್ತಾ ಇದ್ರು, ನನ್ನ ಅಭಿಮಾನಿಗಳು. ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನನ್ನ 2ನೇ ಸಿನಿಮಾಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಯಾವತ್ತಿದ್ರೂ ನಾನು ಚಿರುಣಿಯಾಗಿರ್ತೀನಿ. ಕೊನೆಯದಾಗಿ ನನ್ನ ಸಿನಿಮಾ ಕಳ್ಳ ಸಿನಿಮಾ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ತಾವು ಎಲ್ಲರೂ ಕುಟುಂಬದ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ಯಶಸ್ವಿ ಜೊತೆ ನಿಮ್ಮೆಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತೀನಿ. ಏನಕ್ಕಂದ್ರೆ ನಾವೆಲ್ಲ ತುಂಬ ಚಿಕ್ಕ ಕಲಾವಿದರು. ನಿಮ್ಮ ಯಶಸ್ವಿ ಜೊತೆ ನಿಮ್ಮ ಆಶೀರ್ವಾದನೂ ಇರಬೇಕು ಅಂತ ಕೇಳ್ಕೊಳ್ತೀನಿ. ತಗೊಳ್ತೀನಿ, ಇದನ್ನು ಮಾತು ಮುಗಿದ್ಬಿಟ್ಟು ತಗೊಳ್ತೀನಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಯಾವತ್ತೂ ಹೀಗೆ ಇಲ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆ ಜನತೆಗೆ ಯಾವತ್ತಿದ್ರು ನಾನು ಚಿರುಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸೆಲ್ಫಿ ತೊಗೊಳ್ಬೇಕಂತಪ್ಪ. ಕೊಡ್ರಪ್ಪ ಫೋನು. ಇಲ್ಲಿ ಕೊಡಪ್ಪ, ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ನಾನು. ನಮ್ಮ ತಂಡದವರು ಬಂದರೂ ಚೆನ್ನಾಗಿರುತ್ತೆ. ರಚಿತಾ ಅವರು, ಮಲೈಕಾ ಅವರು ದಯವಿಟ್ಟು ಬನ್ನಿ. Thank you.